ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅಮೃತಾಮು ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ಜೊತೆಗೆ ಯಾರ್ಯಾರಿದ್ದಾರೆ ಗೊತ್ತಾ? ಅದು ಓಪನ್ ಮಾಡು, ತೆಗೆದುಡಿದು. ಹಾಯ್ ಹಾಯ್ ನಮಸ್ತೆ. ಹಾಯ್ ಪಿಂಕಿ. ಸೊ 3 ಜನ ಓಡ್ತಾ ಇದ್ದೀವಿ ಇವಾಗ. ಸೊ ಎಲ್ಲಿಗೆ ಹೋಗ್ತೀವಿ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಟೈಮ್ ಎಷ್ಟಾಗಿದೆ ಈಗ? ಟೈಮ್ ಬಂದು 9:36. ಈಗ ಹೊಡ್ತಾ ಇದ್ದೀವಿ. ಅದು ಹೋಗ್ತಾ ಇರೋದು ಬಸ್ಸಲ್ಲಿ ನಾವು ನೋಡೋಣ. ಆ್ಯಂಡ್ ಇನ್ನೊಂದು ಇದ್ರ ಜೊತೆಗೆ ಒಂದು ಟಾಸ್ಕ್ ಇದೆ ಇವರಿಬ್ಬರಿಗೆ, ಆಯಿತಾ? ಏನು ಅಂತ ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ಯಾರು ನನ್ನ ಇದೇ ಮೊದಲನೇ ಸತಿ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ಇನ್ನು ಮುಂದೆ ತುಂಬ ಒಳ್ಳೊಳ್ಳೆ ವ್ಲಾಗ್ಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಸೊ ಕೀಪ್ ವಾಚಿಂಗ್. ಸೊ ನಾವಿವಾಗ TB ಸರ್ಕಲಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ನೀವು ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಅಂತ. ಸೊ ಇನ್ನೊಂದು ಬಸ್ಸಿಗೆ ಹೋಗೋಣ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ನಾವು ಹೋಗ್ತಾ ಇರೋದು ಗಿರಿನಗರಲ್ಲಿರುವ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ. ಮೆಜೆಸ್ಟಿಕ್ನಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಈಗ ನಾನು ಪ್ರತಿ ವರ್ಷ ಶ್ರಾವಣಕ್ಕೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಕಾಯಿನ ಕಟ್ತೀನಿ. ಆದರೆ ಈ ಸಲ ನಾನು ರಿನೋವೇಷನ್ ಆಗಿದೆಯಾ ಅಂತ ನೋಡೋಕ್ಕೆ ಹೋಗ್ತಿದ್ದೆ. ಯಾಕಂದರೆ ಲಾಸ್ಟ್ ಟೈಮು ನಾನು ಕಾಯಿ ಕಟ್ಟಿದಾಗ ರಿನೋವೇಷನ್ ಇನ್ನೂ ನಡೀತಿತ್ತು. ಸೊ ಅದಕ್ಕೋಸ್ಕರ ನನಗೆ ನನ್ನ ಫೇವ್ರೆಟ್ ಹನುಮಾನ್ನ ನೋಡಿ ತುಂಬಾ ಖುಷಿ ಆಗ್ತಿತ್ತು. ಆ್ಯಂಡ್ ದೇವಸ್ಥಾನ ಕೂಡ ಕಟ್ಟಿದ್ರು. ಇನ್ನೂ ರಿನೋವೇಷನ್ ಆಗ್ತಿರ್ಬಹುದಾ ಅಂತ ಡೌಟಲ್ಲಿ ಬಂದೆ ನಾನು. ಸೊ ಈಗ ನನಗೆ ಖುಷಿ ಅನಿಸ್ತು. ಯಾಕಂದರೆ ನಾನು ಕಾಯಿ ಕಟ್ಟಿದ್ರು ಕೂಡ ರೌಂಡ್ಸ್ ಎಲ್ಲನೂ ಹಾಕ್ಬೋದು ಅಂತ. ಯಾಕಂದರೆ ಲಾಸ್ಟ್ ಟೈಮ್ ಎಲ್ಲ ನಾವು ರೌಂಡ್ಸ್ ಎಲ್ಲ ಹಾಕೋಕ್ಕಾಗ್ತಿರ್ಲಿಲ್ಲ. ನಾನು ಎವ್ರಿ ಇಯರು ಮಿಸ್ ಮಾಡದೆ ಬರುವಂಥ ದೇವಸ್ಥಾನ ಅಂದರೆ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇವಾಗ ದೇವ್ರ ದರ್ಶನ ಎಲ್ಲ ಮುಗೀತು. ಸೊ ನೀವು ನೋಡ್ತಿರ್ಬೋದು ಇನ್ನು ದೇವಸ್ಥಾನ ಹತ್ರನೇ ಇದ್ದೀವಿ. ಸೊ ದೇವ್ರ ದರ್ಶನ ಚೆನ್ನಾಗಾಯಿತು. ಬಟ್ ಆದರೆ ನಾವು ಲಾಸ್ಟ್ ಇಯರ್ ಬಂದಿದ್ದು ರಿನೋವೇಷನ್ ಆಗಿದೆಯಾ ಅಂತ ನಮಗೆ ಡೌಟಲ್ಲಿ ಬಂದ್ವಿ. ಬಟ್ ಆದರೆ ಎಲ್ಲ ಚೆನ್ನಾಗಿ ಎಲ್ಲ ಆಗಿದೆ. ಸೊ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ಈಗ ನಾವು ಬೇರೆ ಕಡೆ ಪ್ಲ್ಯಾನ್ ಎಲ್ಲಿದ್ದೀವಿ ಎಲ್ಲಿ ಹೋಗಬೇಕು ಅಂತ. ಆ್ಯಂಡ್ ಇನ್ನೊಂದು ಅದಕ್ಕೂ ಮುಂಚೆ ನಾನು ನಿಮ್ಗೆ ಒಂದು ಹೇಳಿದೆ ಇವರಿಬ್ರಿಗೂ ಒಂದು ಟಾಸ್ಕ್ ಕೊಡ್ತೀನಿ ಅಂತ. ಸೊ ಟಾಸ್ಕ್ ಏನಪ್ಪ ಅಂತಂದರೆ ನನಗೆ ತಿನ್ನೋದಕ್ಕೆ ಏನೇನು ಇಷ್ಟ ಅನ್ನೋದು ಇವರಿಬ್ರಿಗೂ ಚೆನ್ನಾಗಿ ಗೊತ್ತಿದೆ. ಸೊ ಅದಕ್ಕೆ ಮಿನಿಮಮ್ 100 ಮ್ಯಾಕ್ಸಿಮಮ್ 200 ಓಕೆನಾ? ಇಷ್ಟರಲ್ಲಿ ಇವರಿಬ್ಬರು ನನಗೆ ತಿಂಡಿ ಕೊಡಿಸ್ಬೇಕು. ಯಾರು ಜಾಸ್ತಿ ಕೊಡಿಸ್ತಾರೋ ಅವರು ವಿನ್ನರ್. ಆ್ಯಂಡ್ ಅವ್ರಿಗೆ ಒಂದು ಗಿಫ್ಟ್ ಇದೆ, ಆಯಿತಾ? ನೀವಿಬ್ಬರು ಕೊಡಿಸ್ಬೇಕು. ನಿಜ? ಆಯಿತು, ನೋಡೋಣ ಏನೇನು ಕೊಡಿಸ್ತಾರೆ ಅಂತ. ಯಾರು ಜಾಸ್ತಿ ಕೊಡಿಸ್ತಾರೋ ಅವ್ರಿಗೊಂದು ಗಿಫ್ಟ್. ಓಕೆ. ಆ್ಯಂಡ್ ಇನ್ನೊಂದು ನಾವು ನೆಕ್ಸ್ಟು ಕುಮಾರಸ್ವಾಮಿ ಲೇಔಟ್ಗೆ ಹೋಗಬೇಕು ಅಂದ್ಕೊಂಡ್ವಿ. ಯಾಕಂದರೆ ಇವ್ರಿಗೆ ಎಲ್ಲ ಕ್ಲಿನಿಕ್ಗೆ ಹಾಸ್ಪಿಟಲ್ಗೆ ತೋರಿಸ್ಬೇಕು ಅಂತ. ಸೊ ಬಟ್ ಇವಾಗ ಟೈಮ್ ಆಲ್ರೆಡಿ ಬಂದು ಎಷ್ಟಾಗಿದೆ? ಇಲ್ಲೇ 1 o'clock ಆಯಿತು. ಯಾಕಂದರೆ ಅಲ್ಲಿ 1 o'clock ಕ್ಲಿನಿಕ್ ಕ್ಲೋಸ್ ಇದೆ. ಸೊ ಸಿಗಲ್ಲ. ಸೊ ಏನು ಮಾಡೋದು? ಇಸ್ಕಾನ್ ದೇವಸ್ಥಾನಕ್ಕೆ ಹೋಗ್ಬೇಕು. ಹೋಗ್ಬಿಡೋಣ ನಡೀತಿಲ್ಲ. ಇಸ್ಕಾನ್ಗೆ ಹೋಗ್ಬೇಕಾ? ನಾನು ಪಿಂಕಿ ಆಲ್ರೆಡಿ ನೋಡಿದ್ದೀವಿ ನಾವಿಬ್ಬರು. ಇವ್ರು ನೋಡಿಲ್ವಂತೆ. ಇದೇ ಫಸ್ಟ್ ಟೈಮಾ? ಹೋಗ್ತಾ ಇರೋದು ಇದೆ ಫಸ್ಟ್ ಟೈಮ್. ಕ್ಯೂರಿಯಾಸಿಟಿ ಇದೆಯಾ ಹೆಂಗಿದೆ ಅಂತ? ತುಂಬ ಕ್ಯೂರಿಯಾಸಿಟಿ ಇದೆ. ತುಂಬಾನೇ ಇದೆ. ಸರಿ ನೋಡೋಣ. ಸೊ ಹೋಗೋಣ. ಸೊ ಕಮ್ ಲೆಟ್ಸ್ ಗೋ. ಎಲ್ಲರೂ ಹೋಗಿ ಬರೋಣ. ಬನ್ನಿ. ಏನು ತಿಂತೀರಾ ಮೇಡಮ್? ಯಾಕೆ ಸಿಕ್ತಾ? ಬೇಕ್ರಿ ಜ್ಯೂಸ್ ಅಂಗಡಿ ಇಲ್ಲೇ ಇದಲ್ಲ. ಜ್ಯೂಸ್ ಯಾವ್ದು ಜ್ಯೂಸ್ ಕುಡಿದ್ಯಾ? ನಿಮ್ಗೆ ಚೆನ್ನಾಗಿ ಗೊತ್ತಾ ನಂಗೆ ಯಾವ್ದು ಇಷ್ಟ ಅಂತ. ನೀವೇ ಕೊಡಿಸ್ಬೇಕು. ಆಯಿತು, ಯಾವುದೋ ತಗೊಂಬೋಗಪ್ಪ. ಹೋಗು, ಹಿಂಗತ್ತೆ ಕೇಳೋಗು. ಇದು ನಿಮಗೆ ಫೇವ್ರೇಟ್ ಅದು ಹೇಳಲಿ. ಯಾವುದೋ ತಗೊಂಡು ಗೊತ್ತಿದ್ದಾನೆ ನಂಗೆ ಗೊತ್ತಿಲ್ಲ ಬೇರೆ. ಅವ್ರನ್ನ ಕೇಳೋದು ಅವ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಬೇರೆ ಕಡೆ ಹೋಗೋಣ. ಚೆನ್ನಾಗಿರ್ತದೆ. ಅವಾಗ ಲಾಸ್ಟ್ ಟೈಮು ಕುಡ್ದಿದ್ದಲ್ಲ, ಏನಾಗಿತ್ತು? ನಾನು ನಾವು ಕುಡ್ದಿದ್ದೀನಿ, ನೀನು ಕುಡ್ದಿಲ್ಲ. ಗೈಸ್ ಇನ್ನೊಂದು ಏನು ಗೊತ್ತಾ ಆ್ಯಕ್ಚುಲಿ? ಸೊ ಇವಾಗ ಒಬ್ಬಕ್ಕಿಂತ ಒಬ್ರು ಏನು ಕುಡಿತೀಯಾ ಅಂತ ಎಷ್ಟೊಂದು ಕೇಳ್ತಿದ್ದಾರೆ. ಸೊ ಟಾಸ್ಕ್ ಕೊಟ್ಟಿದ್ದು ಒಳ್ಳೇದಾಯಿತು. ಯಾಕೆ ಗೊತ್ತಾ? ಇಲ್ಲ ಅಂದರೆ ಅವ್ರು ಕೇರೇ ಮಾಡ್ತಿರ್ಲಿಲ್ಲ. ಏನೋ ಒಂದು ಕುಡಿಯೋಣ ಬಾ ಏನೋ ತಿನ್ನೋಣ ಅಂದ್ಬಿಡ್ತಿದ್ದೆ. ಬಟ್ ಈಗ ಟಾಸ್ಕ್ ಕೊಟ್ಟಿದ್ದ ಏನು ಕುಡಿತೀಯ ಅಂತ ತುಂಬ ಕೇಳ್ತಿದ್ದಾರೆ. ನೋಡೋಣ. ದಾಳಿಂಬೆ ಇಷ್ಟನಾ ಅಂತ ಆಮೇಲೆ ಹೋಗಿ ಕೇಳ್ತಾರಲ್ಲ. ದಾಳಿಂಬೆ ಇಷ್ಟನಾ ಅಂತ ಕೇಳ್ತಾನೆ. ಈಗ ಟೆಂಪಲ್ನಿಂದ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ಗೆ ಆಟೋನಲ್ಲಿ ಹೋಗ್ತಾ ಇದ್ದೀವಿ. ಗೈಸ್ ನನಗೆ ಇವಾಗ ಚಿರುಮುರಿ
ಚಿರುಮುರಿ ಇಷ್ಟ. ಇವ್ರು ಕೊಡಿಸ್ತಾರ ಇಲ್ವ ನೋಡ. ಹಲೋ, ಟಾಸ್ಕ್ ಮರ್ತೋಗಿದ್ದೀರಾ? ಟಾಸ್ಕ್ ಅಂದ್ರೆ ಏನು? ನಿಮಗೆ ಗೊತ್ತಿಲ್ಲ? ಇಲ್ಲೆಲ್ಲ ಮನೆ ತಿಂದಿದ್ದು. ಬಾ ಕುಡಿಸ್ತೀನಿ. ಏಯ್ ಚುರುಮುರಿ ಅಂತ ಹೇಳ್ತೀಯ? ಚೆನ್ನಾಗಿರ್ತೈತಾ? ಎಷ್ಟು ಬೇಕೆ? ಒಂದು ತಗೊಂಡು ಫಸ್ಟ್. ಹೆಂಗೈತೆ? ನೀನು ತಗೊಂಡಿರಿ ತಗೋ. ಇದು ಪಿಂಕಿ. ಪಾನಿಪುರಿ ಚಿರುಮುರಿ ಎಲ್ಲ ತಿಂದು ಈಗ ಒರಾಯನ್ ಮಾಲ್ಗೆ ಬಂದಿದ್ದೀವಿ. ಇಸ್ಕಾನ್ ಟೆಂಪಲ್ಗೆ ಅಂತ ಹೇಳಿ ಏನು ಒರಾಯನ್ ಮಾಲ್ಗೆ ಬಂದಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ಟೈಮ್ ಈಗ 2:35 ಆಗಿದೆ. ಎನಿಹೌ ಟೆಂಪಲ್ ಈಗ ಓಪನ್ ಇರೋದಿಲ್ಲ, ಯಾಕಂದರೆ ನಾನು ಇಲ್ಲಿ ಹೊರಗಡೆ ಕೇಳಿದೆ. ಟೆಂಪಲ್ ಬಂದು 4 o'clockಗೆ ಓಪನ್ ಅಂತ ಹೇಳಿದ್ರು. ಸೊ ಅಲ್ಲಿವರೆಗೂ ನಾವು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಒರಾಯನ್ ಮಾಲ್ಗೆ ಬಂದಿದ್ದೀವಿ. ಈಗ ಒಂದೆರಡು ಫೋಟೋಸು ವಿಡಿಯೋಸು ತೊಗೊಂಡು ಹೊರಡ್ಬೇಕಷ್ಟೇ. ಇನ್ನು ಟೈಮ್ ಸ್ಪೆಂಡ್ ಅಂದರೆ ಇನ್ನೇನು ಮಾಡೋಕ್ಕೆ ಸಾಧ್ಯ ನಾವಿಲ್ಲಿ. ಇವಾಗ ಹೊರಡ್ತಾ ಇದ್ದೀವಿ ಒರಾಯನ್ ಮಾಲಿಂದ. ಯಾಕಂದರೆ ಅವಾಗಲೇ ಇದು ಟೆಂಪಲ್ ಓಪನ್ ಇರಲಿಲ್ಲ, ನಮ್ಮದಕ್ಕೋಸ್ಕರ ಇಲ್ಲಿ ಬಂದಿದ್ವಿ. ಸೊ ಈಗ ಟೈಮ್ ಬಂದು 3:25 ಆಗಿದೆ. ಸೊ ಹೊರಗಡೆ ಹೋಗಿ ಸ್ವಲ್ಪ ಊಟ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಬನ್ನಿ ಹೋಗೋಣ. ಎಷ್ಟು ಗಂಟೆಗೆ ಓಪನ್ ಇರೋದು? ನಾನು ಗೂಗಲಲ್ಲಿ ಚೆಕ್ ಮಾಡಿದಾಗ 4:15 ಅಂತ ಇತ್ತು. ಸೊ ಗೊತ್ತಿಲ್ಲ, ಊಟ ಮುಗಿಸಿ ನಡ್ಕೊಂಡು ಹೋಗ್ತಿರ್ತೀವಲ್ಲ, ಸೊ ಅಷ್ಟೇ ಗೊತ್ತಾಗುತ್ತೆ. ಊಟ ಮಾಡಿ ಹೊರಡ್ತೀವಿ. ಇನ್ನು ವಾಕಬಲ್ ಡಿಸ್ಟೆನ್ಸ್ ಇದೆಯಲ್ಲ ಇಲ್ಲಿಂದ ಅಲ್ಲಿವರೆಗೂ. ಸೊ ವಾಕ್ ಮಾಡ್ಕೊಂಡು ಅಷ್ಟೇ ಟೈಮ್ ಆಗುತ್ತೆ ಅನ್ಸುತ್ತೆ. ನೋಡೋಣ ಬನ್ನಿ. ಅವ್ರಿಗೆ ಹುಷಾರು ಬೇರೆ ಇಲ್ಲ, ಸೊ ಅದಕ್ಕೆ ಅವರು ಇದು ತುಂಬ ಚಳಿ ಇದೆ ಅಂತ ಸ್ವೆಟರ್ ಹಾಕೊಂಡ್ಬಿಟ್ರು. ಟೆಂಪಲ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ಬೇರೆ ಬರ್ತಾ ಇದೆ. ಆ್ಯಕ್ಚುಲಿ ಪಾನಿಪುರಿ ತಿಂದ್ವಿ. ಪಾನಿಪುರಿದು ವಿಡಿಯೋ ಮಾಡೋದು ಮಾಡ್ಕೊಂಡ್ಬಿಡ್ತೀವಿ ನಾವು. ಸೊ ಇವಾಗ ಪಾನಿಪುರಿ ಕೊಡ್ಸಿದ್ದು ಯಾರೀಗ? ಇವರಾ? ಆವಾಗಲೇ ಚುರುಮುರಿ ಕೊಡ್ಸಿದ್ದು ಯಾರು? ಇವಳಾ? ಸೊ ಇಬ್ಬರು ಒನ್ನಾ? ಆಮೇಲೆ ಇನ್ನೊಂದಲ್ಲಿ ಪಾನಿಪುರಿ ತಿಂದಿದ್ದೆ ನಾವೆಲ್ಲನೂ. ಅದ್ಯಾರು ಕೊಡ್ಸಿದ್ದು? ನಾನಾ? ನೀನಾ? ಸೊ ಇವ್ರದ್ದು 2, ಇವ್ರದ್ದು 1. ಇನ್ನೇನು ಕೊಡ್ಸಿದ್ಯಾ? ಅಲ್ಲಿ ಜ್ಯೂಸ್ ಯಾರು ಕೊಡಿಸಿದ್ದು? ಅವಾಗ ನೀವೆಷ್ಟು 3, ನಿಂದು 1 ಅಷ್ಟೇ ಕೊಡಿಸಿಲ್ಲ. ಸರಿ ಆಯಿತು. ಸೊ ತುಂಬ ಲೀಡಿಂಗಲ್ಲಿರೋದು ಮಿಸ್ಟರ್ ಗಿರೀಶ್ ಅವರು. 0.3, 0.1 ಆಯಿತು. ಕೊಡ್ಸಿದ್ಯಾ? ಬೇಡ. ಗೈಸ್ ಇದೇನು ಗೊತ್ತಾ, ನನಗೆ ಇಷ್ಟವಾಗಿರೋದನ್ನ ಕೊಡಿಸಿರಿ ಅಂತ ನಾನು ಹೇಳಿದ್ದೀನಿ. ಇವ್ರಿಗೆ ಗೊತ್ತು ಅಂತ. ನನಗೇನು ಬೇಕು ಅಂತ ನನ್ನೇ ಕೇಳ್ತಿದ್ದಾರೆ ಇವರು. ಹಂಗಾರೆ ಇವ್ರಿಗೆ ಗೊತ್ತಿರಂಗ ನನಗೇನು ಇಷ್ಟ ಅಂತ ಇಬ್ರಿಗೂ ಗೊತ್ತಿಲ್ಲ. ನನ್ನೇ ಕೇಳ್ತಾರೆ. ಜ್ಯೂಸ್ ಅಂಗಡಿಗೆ ಹೋದ್ರು ಯಾವ ಜ್ಯೂಸ್ ಬೇಕು ಅಂತ ನನ್ನೇ ಕೇಳ್ತಾರೆ. ನಿನ್ಗೆ ವೆರೈಟಿ ಪಾಪ ಅವಳು ಒಂದೇ ಕುಡಿಯಲ್ಲ, ಡಿಫ್ರೆಂಟ್ ಟೇಸ್ಟ್ ಮಾಡ್ತಾಳೆ. ಅದು ನಮಗೆ ಗೊತ್ತಿಲ್ಲ ಕರೆಕ್ಟಾಗಿ. ಪ್ರತಿ ಸತಿ ಏನೇನೋ ಬೇರೆ ಜ್ಯೂಸ್ ಕುಡಿತಾ ಇರೋದ್ರಿಂದ ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಬೇರೆ ಟೇಸ್ಟ್ ಮಾಡ್ತಾಳೆ, ಪ್ರತಿ ಸಲ ಒಂದೇ ಕುಡಿಯಲ್ಲ. ಆಯಿತು, ಗಿಫ್ಟ್ ಇದೆ ಅಂತ ಹೇಳಿದ್ದೀನಿ. ಆಯಿತು, ಗಿಫ್ಟ್ ಏನು ಬೇಕು? ಗಿಫ್ಟ್ ಯಾರಿಗೆ ಬೇಕು? ನಿಮ್ಗೆ ಬೇಕಾ ನಿಮ್ಗೆ ಬೇಕಾ? ಬೇಡುವವರಿಗೆ ವರವನ್ನು ನೀಡುವ ಯಾವ ಅಗೋಚರ ಶಕ್ತಿಯು ನನಗೆ ಇಲ್ಲಿ ಬ್ಯಾಗ್ ಇಡೋದಕ್ಕೆ ಹೋದ್ವಿ. ಅವರು ಬೇಡ ಹೋಗಿ ಅಂತ ಅಂದರು. ಕ್ಯೂ ನೋಡಿ ಎಷ್ಟಿದೆ.
ಜನ ಬರ್ತಾನೆ ಇದ್ದಾರೆ. ಗೊತ್ತಿರಲಿಲ್ಲ ಗುರು. ತಿಳಿಸು ಗುರು. ಕೇಳ್ತಾ ಇದ್ದೀನಲ್ಲ, ನೀನು ಹೇಳಿದ್ರೆ ನಾನು ಕೇಳಕ್ಕಾಗೋದು ಗುರು. ತಿಳ್ಕೊಂಡ್ಮೇಲೆ ಹೇಳ್ತಾ ಇರೋದು ಗುರು. ಚೈಲ್ಡ್ ಆಡ್ದಂಗೆ ಆಡ್ತಾಳೆ. ಮದುವೆ ಆದ್ರೂ ನೋಡಿ ಫ್ರೆಂಡ್ಸ್. ಮಳೆ ಬರ್ತಿದೆ ಫುಲ್ಲು. ಗೈಸ್ ರಸಮಲೈ ಕೊಡಿಸ್ತಿದ್ದಾರೆ. ದರ್ಶನ ಮಾಡು ನೋಡಿ ಮೇಡಮ್. ಐತೆ ಫಸ್ಟ್ ಅದನ್ನ ಹೇಳು. ಎಕ್ಸ್ಪ್ರೆಷನ್ ಇಲ್ಲ. ಹಲೋ ಹಾಯ್. ಈಗ ದೇವಸ್ಥಾನ ದರ್ಶನ ಎಲ್ಲ ಮುಗೀತು ಟೆಂಪಲ್ದು. ಯಾಕಂದರೆ ಅವಾಗಲೇ ಓಪನ್ ಇರಲಿಲ್ಲ. ಸೊ 4 o'clockಗೆ ಬಂದಿದ್ವಿ. ನಾನು ಕ್ಯೂ ಅಲ್ಲಿ ನಿಂತು ಈಗ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿಂದು ಬಂದಿದ್ದೀವಿ. ಸೊ ಇವ್ರು ಫಸ್ಟ್ ಟೈಮ್ ಬಂದಿದ್ರಲ್ಲ, ಸೊ ಇವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ಹೆಂಗೆ ಅನಿಸ್ತು? ತುಂಬ ಸಖತ್ತಾಗಿದೆ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಅಲ್ಲಿ ಅವ್ರಿಗೆ ಚೆನ್ನಾಗಿದೆ ಅಂತ ಹೇಳ್ಬಿಡ. ತುಂಬ ಜನ ಆಲ್ರೆಡಿ ಬಂದು ಹೋಗಿರ್ತಾರೆ. ನೀನೇ ಫಸ್ಟ್ ಬರ್ತಾ ಇರೋದು ಗೊತ್ತಾಯ್ತಾ? ನೀನೇ ಊಟ ಸೂಪರ್ ಆಗಿತ್ತು. ಊಟನ ಊಟ ಎಲ್ಲ ಕೊಟ್ಟಿಲ್ಲ. ಪ್ರಸಾದ ಎಲ್ಲ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ದೇವಸ್ಥಾನ ಹೆಂಗಿತ್ತಪ್ಪ ಅಂದ್ರೆ ಪ್ರಸಾದ ದೇವಸ್ಥಾನ ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಸೂಪರ್ ಸೂಪರ್. ನಿಂಗೆ ತುಂಬ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಮತ್ತೆ ಹೋಗೋದು ಬೇಡ, ಹೊಟ್ಟೋಗ್ಬಿಡೋಣ ಮನೆಗೆ ಅಂತಿದ್ದೆ. ಏನಿಲ್ಲ, ಎಕ್ಸ್ಪೆಕ್ಟೇಷನ್ ಇನ್ನೊಂದ್ಸತಿ ಬರ್ಬೇಕು. ಬಟ್ ಅದು ಎಕ್ಸ್ಪೆಕ್ಟೇಷನ್ ಮೀರೋ ಥರ ದೇವಸ್ಥಾನ ಇದೆ ಅಂತ ಹೇಳು. ಆಯ್ತು. ಅಲ್ಲೋ, ಅದು ನೀನೇ ಕೇಳ್ಕೊಡ್ತೀಯಾ? ಅದನ್ನ ಅವ್ರು ಹೇಳ್ಬೇಕು. ನಾವು ಆ ಥರ ಹೇಳೋದು, ಇರೋದು ನಿಜಂಗೆ ಹೇಳೋದು. ಸೊ ಈಗ ಸ್ಲಿಪ್ಪರ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಸ್ಲಿಪ್ಪರ್ಸ್ ತಗೊಂಡು ಹೋಗ್ತಾ ಇದ್ದೀವಿ. ಏ ಪಿಂಕಿ ಟೋಕನ್. ಹಲೋ. ಏನು ಮಾಡಿದ್ರೆ ಗೈಸ್, ಇಸ್ಕಾನ್ ಟೆಂಪಲಿಂದ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ಗೆ 50 ರೂಪಾಯಿ ಕೊಟ್ಟಿದ್ದಾರೆ ಗೊತ್ತಾ? ವೇಸ್ಟು ನನ್ನ ಪ್ರಕಾರ. ಎಷ್ಟು 5 ನಿಮಿಷ ಆಯ್ತು ಅಷ್ಟು ಟ್ರಾವೆಲ್. ನಡ್ಕೊಂಬರೋಕ್ಕಾಗಲ್ವಂತೆ. ಹೋಗ್ಲಿ ಪಾಪ ಹುಷಾರಿಲ್ಲ ಅಂತ ನಾವು ಓಕೆ ಅಂದರೆ ಅವರು ಎಷ್ಟು 50 ರೂಪಾಯಿ ಕಮ್ಮಿ ಬರೋಲ್ಲ ಅಂತ ನನ್ನ ಪ್ರಕಾರ ವೇಸ್ಟ್ ಅನ್ನಿಸ್ತು. ಹೇಳಿದ್ದಕ್ಕೆ ಹೊಡಿದಾರಂತೆ ನನಗೇನೆ. ಬರಲ್ಲ. ಮೆಟ್ರೋ ವೇಟ್ ಮಾಡ್ತಾ ಇದ್ದೀವಿ. ಮೆಟ್ರೋ ಬಂತು. ಸುಡ್ತಾಯ್ತಾ? ಕಾಫಿ ಕುಡಿಯಲ್ಲ ಅಂದ್ರು ಯಾರೋ ಒಬ್ರು. ನಾನೇನು ಮಾಡಲಿ? ಮೆಜೆಸ್ಟಿಕಲ್ಲಿ ಕಾಫಿ ಕುಡಿದಿದ್ದೀವಿ ಫ್ರೆಂಡ್ಸ್. ಮೆಜೆಸ್ಟಿಕಲ್ಲಿ ಕಾಫಿ ಕುಡಿದು ಬಸ್ ಹತ್ರ ಬಸ್ ನೋಡಿ ಅದಕ್ಕೆ ಸರಿ ಅಂತ ಕಾಫಿ ಕುಡಿಯೋಣ ಅಂತ ವೆಯ್ಟ್
ಮಾಡ್ತಾ ಇದ್ದೀನಿ. ಆ್ಯಂಡ್ ಬಸ್ ಇನ್ನೂ ಇಲ್ಲ ಸದ್ಯಕ್ಕೆ. ಟೈಮ್ ಗೊತ್ತಾ 5:45 ಟೈಮು. ಹಾಂ ಆಗಲೇ 6:10 ಅಂತಿಲ್ಲ 6:10 ತುಂಬ ಸ್ಲೋ ಓಡ್ತಾ ಇದೆ. ವಾಚ್ ನಿಂತೋಗಿದೆ ಅಂತ ಹೇಳಿ ಇಲ್ಲ ಓಡ್ತಾ ಇದೆ ಬಟ್ ಸ್ಲೋ ಓಡ್ತಾ ಇದೆ. 6:30 ಆಗಿದೆ. ಚಳಿ ಬೇರೆ ಇದೆ, ಬೇಗ ಹೋಗ್ಬೇಕು. ಹೋಗೋದಕ್ಕೆ ಆಲ್ಮೋಸ್ಟ್ 2 hours ಆದರೂ ಬೇಕು, ಯಾಕಂದರೆ ಈ ಟ್ರಾಫಿಕಲ್ಲಿ. ಬೇಬಿ ಟೀ ಹೆಂಗಿದೆ? ವಿಡಿಯೋ ಆಯ್ತಾ? ಹಾಯ್, ಇವಾಗ ಮನೆಗೆ ಬಂದ್ವಿ ನಾವು. ಟೈಮ್ ಬಂದು ಈಗ 8:10 ಟೈಮು. ಸೊ ಫುಲ್ ಟಯರ್ಡ್ ಆಗಿದ್ದೀವಿ, ನಿದ್ದೆ ಬರ್ತಾಯಿದೆ. ಸೊ ಇವ್ರಿಗಂತೂ ಹುಷಾರಿರಲಿಲ್ಲ ಪಾಪ, ಆದ್ರೂ ಚೆನ್ನಾಗಿ ಓಡಾಡ್ಸಿದ್ದೀವಿ ಇವ್ರನ್ನ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು, ಯಾರು ಈ ಮೊದಲನೇ ಸತಿ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಯಾಕಂದರೆ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ. ಸೊ ಈ ವಿಡಿಯೋನ ಇದಕ್ಕೆ ಮುಗಿಸ್ತೀನಿ. ಆ್ಯಂಡ್ ಇನ್ನೊಂದು, ಇಬ್ರಿಗೆ ಕೊಟ್ಟಿರೋ ಟಾಸ್ಕಲ್ಲಿ ಯಾರು ವಿನ್ ಆಗಿದ್ದಾರೆ ಅಂತ ಹೇಳಬೇಕಾ? ಸೊ ಎಷ್ಟು ಐಟಮ್ ಆಯಿತು ಗುರು ನಿಂದು? ಎಷ್ಟು 3 ಇವಳು ಏನೇನು ಕೊಡಿಸಿದ್ರು ಅಂದರೆ ಒಂದು ಚಿರುಮುರಿ, ಪುಳಿಯೋಗರೆ, ರಸಮಲೈ ಸ್ವೀಟು ಇಷ್ಟು ತಾನೆ. ಇನ್ನು ಇವ್ರು ಬಂದು ಸ್ಟಾರ್ಟಿಂಗ್ ಜ್ಯೂಸು, 3 ಟೈಮ್ಸ್ ಪಾನಿಪುರಿ ಕೊಡಿಸಿದ್ದಾರೆ. ಸೊ ಟೋಟಲ್ 4. ನಿಂದು ಎಷ್ಟಾಯಿತು? 3. ಸೊ ಇವ್ರು 4. ಸೊ ಗಿಫ್ಟ್ ಇವ್ರಿಗೆ ಹೋಗೋದು. ಗಿಫ್ಟ್ ಏನು ಗೊತ್ತಾ ಹೇಳ? ಅಷ್ಟೇ ಗಿಫ್ಟು. ಇದೇ ಗಿಫ್ಟ್ ನಾನು ಕೊಟ್ಟಿದ್ದು, ಇನ್ನೇನಿಲ್ಲ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇವತ್ತು. ಓವರಾಲ್ ಸ್ವಲ್ಪ ಮಳೆ ಬೇರೆ ಬಂತು, ಚೆನ್ನಾಗಿತ್ತು. ಹಂಗೂ ದೇವಸ್ಥಾನ ಸ್ವಲ್ಪ ಲೇಟ್ ಆಯಿತು ದರ್ಶನ ಮಾಡೋದೆಲ್ಲ ಮುಗಿಯೋದಕ್ಕೆ. ಸೊ ಅದರಿಂದ ನಾವು ಬರೋದು ತುಂಬ ಲೇಟ್ ಆಯಿತು. ಆ್ಯಂಡ್ ಮೇಲೆ ಈ ವಿಡಿಯೋನ ಫುಲ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್.